ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಗ್ಲೋ ಥಿಯರಿ ಚಾನೆಲ್. ಸೊ ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಹಾಗಾಗಿ ನೀವು ನನ್ನ ಯಾವುದೇ ವೀಡಿಯೋಸು ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ಇವತ್ತಿನ ವಿಡಿಯೋ ಏನಿರುತ್ತೆ ಅಂತ ನೀವು ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಅಫರ್ಮೇಷನ್ಸ್ ರಿಯಲ್ ಆಗಿ ವರ್ಕ್ ಆಗುತ್ತಾ ಅಂತ. ಸೊ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದ್ದೀರಾ, ಅಫರ್ಮೇಷನ್ಸ್ ರಿಯಲ್ ಆಗಿ ವರ್ಕ್ ಆಗುತ್ತಾ, ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನನಗೆ ಕಾಮೆಂಟಲ್ಲಿ ಕ್ವೆಶನ್ ಮಾಡಿದ್ದೀರಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಬಂದು ಅಫರ್ಮೇಷನ್ಸ್ ರಿಯಲ್ ಆಗಿ ವರ್ಕ್ ಆಗುತ್ತಾ, ವರ್ಕ್ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು, ಯಾವ ರೀತಿ ಅಫರ್ಮ್ ಮಾಡಬೇಕು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಸೊ ದ್ಯಾಟ್ ನೀವೇನು ಮಾಡಬೇಕು ಅಂತಂದರೆ ಕಂಪ್ಲೀಟ್ ವಿಡಿಯೋನ ನೋಡಬೇಕು. ಹಾಗಾಗಿ ನಿಮಗೆ ಯಾವುದೇ ಒಂದು ಪಾಯಿಂಟು ಮಿಸ್ ಆಗಲ್ಲ, ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಾವೆಲ್ಲ ಅಫರ್ಮೇಷನ್ಸ್ನ ರಿಪೀಟ್ ಮಾಡ್ತಿರ್ತೀವಿ, ಲೈಕ್ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಅಬಂಡೆಂಟ್, ಐ ಆಮ್ ಲೌಡ್ ಅಂತ. ಸೊ ಹ್ಯಾವ್ ಯು ವಂಡರ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಡೂ ರಿಯಲಿ ವರ್ಕ್, ಆರ್ ಆರ್ ವಿ ಜಸ್ಟ್ ಸೇಯಿಂಗ್ ಜಸ್ಟ್ ವರ್ಡ್ಸ್, ಲೈಕ್ ಅಫರ್ಮೇಷನ್ಸ್ನ ವರ್ಡ್ಸ್ ಥರ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವ ಅನ್ನೋದು ಲೈಕ್ ಡೌಟ್ ಇರುತ್ತೆ. ಸೊ ಟುಡೇ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಸೈನ್ಸ್ ಆ್ಯಂಡ್ ಎನರ್ಜಿ ಬಿಹೈಂಡ್ ದೀಸ್ ಅಫರ್ಮೇಷನ್ಸ್ ಸೊ ದ್ಯಾಟ್ ಯು ಕ್ಯಾನ್ ಯೂಸ್ ಇಟ್ ಇನ್ ಅ ರೈಟ್ ವೇ. ಫಸ್ಟ್ ನಾವು ಅಫರ್ಮೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಆ್ಯನ್ ಅಫರ್ಮೇಷನ್ ಈಸ್ ಸಿಂಪ್ಲಿ ಎ ರಿಪೀಟೆಡ್ ಸ್ಟೇಟ್ಮೆಂಟ್, ಓಕೆ, ಸೊ ದ್ಯಾಟ್ ಇನ್ಫ್ಲೂಯೆನ್ಸಸ್ ಯುವರ್ ಬಿಲೀಫ್. ಸೊ ಅಫರ್ಮೇಷನ್ ಅನ್ನೋದು ಒಂದು ರಿಪೀಟೆಡ್ ಸ್ಟೇಟ್ಮೆಂಟ್. ನಾವೇನಾದರೂ ಒಂದು ಅಂದ್ಕೊಂಡಿದ್ದೀವಿ ಅಂದರೆ ಲೈಕ್ ಅದನ್ನು ಪದೇ ಪದೇ ರಿಪೀಟ್ ಮಾಡೋದನ್ನು ಅಫರ್ಮೇಷನ್ ಅಂತ ಹೇಳ್ತೀವಿ. ಸೊ ಆ ರಿಪೀಟ್ ನಾವೇನು ಮಾಡ್ತೀವಿ ಅದು ನಮ್ಮ ಬಿಲೀಫನ್ನು ಜಾಸ್ತಿ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಅಫರ್ಮೇಷನ್. ಸೊ ಯಾವಾಗ ನಿಮ್ಮ ಬಿಲೀಫ್ ಜಾಸ್ತಿ ಆಗುತ್ತೆ, ಸೊ ನಿಮ್ಮ ಬಿಲೀಫ್ ನಿಮ್ಮ ಥಾಟ್ಸನ್ನು ಕ್ರಿಯೇಟ್ ಮಾಡುತ್ತೆ, ಮತ್ತು ನಿಮ್ಮ ಥಾಟ್ಸ್ ನಿಮ್ಮ ಎಮೋಷನ್ಸ್ನ ಕ್ರಿಯೇಟ್ ಮಾಡುತ್ತೆ, ಮತ್ತು ನಿಮ್ಮ ಎಮೋಷನ್ಸ್ ಬಂದು ನಿಮ್ಮ ಆ್ಯಕ್ಷನನ್ನು ಕ್ರಿಯೇಟ್ ಮಾಡುತ್ತೆ, ಆ್ಯಂಡ್ ಯುವರ್ ಆ್ಯಕ್ಷನ್ ಕ್ರಿಯೇಟ್ಸ್ ಯುವರ್ ರಿಯಾಲಿಟಿ. ಓಕೆ, ಸೊ ಅಫರ್ಮೇಷನ್ಸ್ ಆರ್ ನಾಟ್ ಲೈಕ್ ಜಸ್ಟ್ ಮ್ಯಾಜಿಕ್ ವರ್ಡ್ಸ್. ಸೊ ದೇ ಆರ್ ಬಿಲೀಫ್ ಶೇಪಿಂಗ್ ಟೂಲ್ಸ್. ಅಫರ್ಮೇಷನ್ಸ್ ನಮ್ಮ ಬ್ರೈನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸೊ ನಮ್ಮ ಬ್ರೈನಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಸೊ ಆ ಸಿಸ್ಟಮ್ ಹೆಸರು ಬಂದು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ, ಸೊ RAS ಅಂತ, ಓಕೆನಾ. ಅದರ ಜಾಬ್ ಬಂದುಬಿಟ್ಟು ನಮ್ಮ ನಮ್ಮ ರಿಯಾಲಿಟಿ ಏನಿರುತ್ತೆ, ನಮ್ಮ ರಿಯಾಲಿಟಿ ಬೇಸ್ ಮೇಲೆ ಸೊ ನಾವು ಏನು ಬಿಲೀಫ್ ಮಾಡಿರ್ತೀವಿ ಅದನ್ನು ರಿಯಾಲಿಟಿಗೆ ತರೋದಕ್ಕೆ ಯೂಸ್ ಆಗುತ್ತೆ. ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್, ಸೊ ಇಟ್ಸ್ ಜಾಬ್ ಈಸ್ ಟು ಫಿಲ್ಟರ್ ಬೇಸ್ಡ್ ಆನ್ ವಾಟ್ ಯು ಬಿಲೀವ್ ಈಸ್ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಾಂಪಲ್, ನೀವೇನಾದರೂ ಕಾರ್ನ ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ಸೊ ಸಡನ್ನಾಗಿ ನೀವೇನು ಯಾವ ಕಾರ್ ಅಂತ ಅಂದ್ಕೊಂಡಿರ್ತೀರ ತಗೋಬೇಕು ಅಂತ, ಅದೇ ಕಾರನ್ನು ನೀವು ತುಂಬ ಕಡೆ ಸಡನ್ನಾಗಿ ನೋಡ್ತಿರ್ತೀರ. ಸೊ ಡೈಲಿ ಆ ಥರ ನೋಡಿರಲ್ಲ ನೀವು, ಓಕೆನಾ, ಪಾಸ್ಟಲ್ಲಿ. ಬಟ್ ಯಾವಾಗ ನೀವು ಡಿಸೈಡ್ ಮಾಡ್ತೀರಾ, ನಾನು ಈ ಒಂದು ಕಾರನ್ನು ತಗೋಬೇಕು ಅಂತ ಡಿಸೈಡ್ ಮಾಡಿರ್ತೀರ, ಆಮೇಲೆ ಅದೇ ಕಾರು ತುಂಬ ಕಡೆ ನಿಮಗೆ ಕಾಣಿಸ್ತಾ ಇರುತ್ತೆ, ಆ ಕಾರ್ ಬಗ್ಗೆನೇ ನಿಮಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ತುಂಬ ಕಡೆ ನೀವು ಅದೇ ಕಾರನ್ನು ನೋಡ್ತಿರ್ತೀರ, ದಟ್ ಮೀನ್ಸ್ ನಿಮ್ಮ ಆ ಕಾರ್ ಏನು ಇನ್ಕ್ರೀಸ್ ಆಗಿಲ್ಲ, ನಂಬರ್ ಆಫ್ ಕಾರ್ಸ್ ನಾಟ್ ಇನ್ಕ್ರೀಸ್ಡ್, ಬಟ್ ಯುವರ್ ಅವೇರ್ನೆಸ್ ಡಿಡ್ ದ್ಯಾಟ್. ಓಕೆ, ಸಿಮಿಲರ್ಲಿ ಯಾವಾಗ ನೀವು ಅಫರ್ಮೇಷನ್ಸ್ನ ರಿಪೀಟ್ ಮಾಡ್ತಿರ್ತೀರ ಒಂದು ಡಿಸೈರ್ ಬಗ್ಗೆ, ಸೊ ನಿಮ್ಮ ಬ್ರೈನ್ ಆ ಡಿಸೈರ್ಗೆ ತಕ್ಕ ಆಪರ್ಚುನಿಟೀಸ್ನ ಮ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಸೊ ಅಫರ್ಮೇಷನ್ಸ್ ಶಿಫ್ಟ್ ಯುವರ್ ಫೋಕಸ್. ನೀವು ಅಫರ್ಮೇಷನ್ಸ್ ರಿಪೀಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯು ಆರ್ ಸೇಯಿಂಗ್ ದ್ಯಾಟ್ ನನಗೆ ಇದು ಬೇಕು ಅಂತ. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ, ಅದನ್ನು ಪ್ರೋಗ್ರಾಮ್ ಮಾಡ್ಕೊಳ್ಳುತ್ತೆ, ಓಕೆನಾ. ಸೊ ದಟ್ ನಿನಗೆ ನಿಮ್ಗೆ ಇದು ಬೇಕು ಅನ್ನೋದನ್ನು ಪ್ರೋಗ್ರಾಮ್ ಮಾಡ್ಕೊಳ್ತಾ ಇರುತ್ತೆ. ಓಕೆ, ಸೊ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡುತ್ತೆ ನಿಮ್ಮ
ಬಿಹೇವಿಯರ್ 95% ಆಫ್ ಯುವರ್ ಬಿಹೇವಿಯರ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಹ್ಯಾಬಿಟ್ಸ್ ಆಗಿರ್ಬೋದು, ನಿಮ್ಮ ಸೆಲ್ಫ್ ಇಮೇಜ್ ಆಗಿರ್ಬೋದು, ನಿಮ್ಮ ಎಮೋಷ್ನಲ್ ಕ್ರಿಯೇಷನ್ ಆಗಿರ್ಬೋದು, ಸೊ ಇದೆಲ್ಲನೂ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಇದನ್ನೆಲ್ಲ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕಲಿಯುತ್ತೆ ಅಂತ ಅಂದರೆ, ಸೊ ನೀವೇನು ರಿಪೀಟ್ ಮಾಡ್ತಿರ್ತೀರಾ, ಲೈಕ್ ಸ್ಟೇಟ್ಮೆಂಟ್ನ ನೀವು ಪದೇ ಪದೇ ರಿಪೀಟ್ ಮಾಡೋದಾಗಿರಲಿ, ಅಥವಾ ನಿಮ್ಮ ಎಮೋಷನ್ಸ್ ಆಗಿರಲಿ, ನಿಮ್ಮ ಇಮ್ಯಾಜಿನೇಷನ್ ಆಗಿರಲಿ, ಸೊ ಇದನ್ನೆಲ್ಲನೂ ಸಬ್ಕಾನ್ಷಿಯಸ್ ಮೈಂಡ್ ಕಲಿತಾ ಇರುತ್ತೆ ಡೇ ಬೈ ಡೇ. ಓಕೆ, ಸೊ ದ್ಯಾಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅಫರ್ಮೇಷನ್ಸ್ ಡೂ. Okay, and when you repeat a statement with emotion, you are installing a new belief. Okay, sometimes affirmations ಯಾಕೆ ವರ್ಕ್ ಆಗಲ್ಲ ಅಂತ ಅಂದರೆ, ಸೊ ಮೆನಿ ಪೀಪಲ್ ಕಂಪ್ಲೇಂಟ್ ದಟ್ ನನಗೆ ಅಫರ್ಮೇಷನ್ಸ್ ವರ್ಕ್ ಆಗ್ತಾ ಇಲ್ಲ, ನನಗೆ ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂತ ಡೆಸ್ಪರೇಟ್ ಆಗ್ತಿರ್ತಾರೆ. ಓಕೆ, ಸೊ ಅದು ಯಾಕೆ ಆಗ್ತಿದೆ, ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದಕ್ಕೆ ಸುಮಾರು ರೀಸನ್ಗಳಿರುತ್ತೆ. ಸೊ ಅದರಲ್ಲಿ ಲೈಕ್ ಅವರು ವಿತ್ ಎಮೋಷನ್ಸಿಂದ ರಿಪೀಟ್ ಮಾಡಲ್ಲ, ಏನೋ ಬೇಕಾಬಿಟ್ಟು ರಿಪೀಟ್ ಮಾಡ್ತಿರ್ತಾರೆ. ಓಕೆ, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್ ಅಂತ. ಸೊ ವಿತ್ ದ ಎಮೋಷನ್ ಯು ಹ್ಯಾವ್ ಟು ರಿಪೀಟ್ ದ ಸ್ಟೇಟ್ಮೆಂಟ್. ಓಕೆ, ಸೊ ವೆನ್ ಯು ಡೋಂಟ್ ರಿಪೀಟ್ ವಿತ್ ಎಮೋಷನ್ಸ್, ಲೈಕ್ ವಿತ್ ಫೀಲಿಂಗ್, ಸೊ ಅಫರ್ಮೇಷನ್ಸ್ ಡೋಂಟ್ ವರ್ಕ್. ಓಕೆ, ಸೊ ನೆಕ್ಸ್ಟ್ ಬಂದು ಲೈಕ್ ಮೆಂಟಲಿ ನೀವೇನೋ ಅಫರ್ಮೇಷನ್ಸ್ ಹೇಳ್ತಾ ಇರ್ತೀರ, ಲೈಕ್ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್ ಅಂತ, ಬಟ್ ಮೆಂಟಲಿ ನೀವು ಆರ್ಗ್ಯೂ ಮಾಡ್ತಿರ್ತೀರ. ನೀವೇನು ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳ್ತೀರ, ಅದರ ಆಪೋಸಿಟ್ ನೀವು ಮೆಂಟಲಿ ಆರ್ಗ್ಯೂ ಮಾಡ್ತಿರ್ತೀರ. ಸೊ ಆ ಒಂದು ರೀಸನಿಂದ ಅಫರ್ಮೇಷನ್ಸ್ ವರ್ಕ್ ಆಗ್ತಿರಲ್ಲ. ಓಕೆ, ಸೊ ನೆಕ್ಸ್ಟು ನಿಮ್ಮ ಫೋಕಸ್ಸು ಲೈಕ್ ನೀವೇನು ಅಫರ್ಮ್ ಮಾಡ್ತಿರ್ತೀರ ಅದ್ರ ಬಗ್ಗೆ ಇರೋದಿಲ್ಲ. ಓಕೆನಾ, ನೀವೇನು ಅಫರ್ಮೇಷನ್ಸ್ ಹೇಳ್ತಿರ್ತೀರ ನಿಮ್ಮ ಫೋಕಸ್ ಅದ್ರ ಕಡೆ ಇರಲ್ಲ. ಯು ಆರ್ ಜಸ್ಟ್ ರಿಪೀಟಿಂಗ್ ಐ ಆಮ್ ಜಸ್ಟ್ ಕಾನ್ಫಿಡೆಂಟ್, ಐ ಆಮ್ ಕಾನ್ಫಿಡೆಂಟ್ ಅಷ್ಟೇ. ಓಕೆನಾ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಲೈಕ್ ಇನ್ಸ್ಟಂಟ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡೋದು. ಓಕೆನಾ, ಸೊ ಇವತ್ತು ಬೆಳಗ್ಗೆ ಐ ಆಮ್ ಕಾನ್ಫಿಡೆಂಟ್ ಅಂತ ಅಂದ್ಬಿಟ್ರೆ ಇನ್ಸ್ಟಂಟಾಗಿ ರಿಸಲ್ಟ್ ಬರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ. ಹಾಗಾಗಿ ನಿಮಗೆ ಅಫರ್ಮೇಷನ್ಸ್ ವರ್ಕ್ ಆಗ್ತಿರಲ್ಲ. ಸೊ ಈಗ ನಾನು ಏನು ಮೆನ್ಷನ್ ಮಾಡಿದೆ ಪಾಯಿಂಟ್ಸು, ಈ ಪಾಯಿಂಟ್ಸ್ ಏನಾದರೂ ನೀವು ಲೈಕ್ ಮಾಡ್ತಿದ್ರೆ ನಿಮಗೆ ಅಫರ್ಮೇಷನ್ಸ್ ಖಂಡಿತ ವರ್ಕ್ ಆಗಲ್ಲ. ಓಕೆನಾ, ಅಫರ್ಮೇಷನ್ ಅನ್ನೋದು ಒಂದು ಸೀಡ್ ಇದ್ದಂಗೆ. ಓಕೆನಾ, ನೀವು ಯಾವಾಗ ಸೀಡ್ ನಾಟಿ ಮಾಡಿರ್ತೀರ, ನೀವು ಪದೇ ಪದೇ ಅದಕ್ಕೆ ನೀರು ಹಾಕ್ತಿರ್ಬೇಕು. ಓಕೆನಾ, ಸೊ ನೀರು ಹಾಕಿದ್ರೇ ಅದು ಬೇರು ಬಿಡುತ್ತೆ ಮತ್ತು ಗಿಡ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೇ ನೀವು ಅಫರ್ಮೇಷನ್ಸ್ ಯಾವಾಗ ನೀವು ರಿಪೀಟ್ ಮಾಡ್ತಿರ್ತೀರ ಪದೇ ಪದೇ, ಸೊ ವಿತ್ ಪೇಷನ್ಸ್ ಆ್ಯಂಡ್ ವಿತ್ ಎಮೋಷನ್ಸ್, ದೆನ್ ಅಫರ್ಮೇಷನ್ಸ್ ಡೂ ವರ್ಕ್. ಅಫರ್ಮೇಷನ್ಸ್ನ ಲೈಕ್ ಫಾಸ್ಟಾಗಿ ವರ್ಕ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಸೊ ಕೆಲವೊಂದು ಪಾಯಿಂಟ್ಸ್ನ ಹೇಳ್ತೀನಿ. ಸೊ ನೀವೇನು ಅಫರ್ಮೇಷನ್ ಕ್ರಿಯೇಟ್ ಮಾಡಿರ್ತೀರ ಆ ಅಫರ್ಮೇಷನ್ಸ್ ಬಂದು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು, ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಫರ್ಮೇಷನ್ಸ್ ನೀವು ರಿಪೀಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಎಮೋಷನ್ನ ಆ್ಯಡ್ ಮಾಡಬೇಕು ಮತ್ತು ಗ್ರ್ಯಾಟಿಟ್ಯೂಡ್ ಅನ್ನೋದು ಇರಬೇಕು. ಓಕೆ, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಮತ್ತು ನೀವೇನು ಅಫರ್ಮ್ ಮಾಡ್ತಿರ್ತೀರ, ಸೊ ಲೈಕ್ ನನಗೆ ಲೈಕ್ ಕಾರ್ ಬೇಕು ಅಂತ ನೀವು ಅಫರ್ಮ್ ಮಾಡ್ತಿರ್ತೀರ ಅಂತ ಅಂದ್ಕೊಳ್ಳಿ. ಓಕೆನಾ, ಸೊ ವೆನ್ ಯು ಆರ್ ಅಫರ್ಮಿಂಗ್ ದ್ಯಾಟ್ ನೀವು ವಿಶ್ವಲೈಸ್ ಮಾಡ್ಕೊಳ್ಬೇಕು, ನನ್ನ ಹತ್ರ ಕಾರ್ ಇದೆ ಅನ್ನೋ ಥರ ನೀವು ವಿಶ್ವಲೈಸ್ ಮಾಡ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವೇನು ಅಫರ್ಮ್ ಮಾಡ್ತಿರ್ತೀರಲ್ವ ಅದನ್ನು ನೀವು ಬರೀಬೇಕು. ಓಕೆನಾ, ನಿಮ್ಮ ಡೈರಿಯಲ್ಲಾಗಿರಲಿ ನಿಮ್ಮ ನೋಟ್ಬುಕ್ಕಲ್ಲಾಗಿರಲಿ ನೀವು ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟು ನೀವು ಡೈಲಿ ರಿಪೀಟ್ ಮಾಡಬೇಕು ಅಫರ್ಮೇಷನ್ಸ್ನ, ಮಾರ್ನಿಂಗ್ ಎದ್ದಾಗ ಮತ್ತು ನೈಟ್ ಬಿಫೋರ್ ಯು ಸ್ಲೀಪ್. ಸೊ ನೀವು ಡೈಲಿ ರಿಪೀಟ್ ಮಾಡ್ತಿರ್ಬೇಕು. ನೆಕ್ಸ್ಟ್ ಬಂದು ನೀವೇನು ಅಫರ್ಮೇಷನ್ಸ್ನ ಚೂಸ್ ಮಾಡ್ಕೊಂಡಿರ್ತೀರ ಅಲ್ವಾ ಅದು ನಂಬೋ ಥರ ಇರಬೇಕು. ಓಕೆನಾ, ಸೊ ಸಿಂಪ್ಲಿ ನೀವು ಐ ಆಮ್ ಅ ಬಿಲಿಯನರಿ ಅಂತ ಅಂದ್ಕೊಂಡ್ಬಿಟ್ರೆ ಅದು ನಂಬೋ ಥರ ಇಲ್ಲ ಅಲ್ವಾ. ಸೊ ಐ ಆಮ್ ಅ ಬಿಲಿಯನರಿ ಅಂದ್ಬಿಟ್ರೆ ಲೈಕ್ ನಿಮಗೆ ನಂಬೋದಕ್ಕಾಗಲ್ಲ ದಟ್ ಯು ಆರ್ ಅ ಬಿಲಿಯನರಿ. ಓಕೆ, ಸೊ ನೀವು ಯಾವ ಥರ ಈ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು ಅಂತಂದರೆ ನಂಬೋ ಥರ ಇರಬೇಕು. ಓಕೆ, ಸೊ ಹೇಗೆ ಅಂತಂದರೆ ಐ ಆಮ್ ಬಿಕಮಿಂಗ್ ಮೋರ್ ಫೈನಾನ್ಷಿಯಲ್ ಅಬಂಡೆಂಟ್ ಎವ್ರಿ ಡೇ ಅಂತ. ಓಕೆನಾ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಐ ಆಮ್ ಅ ಬಿಲಿಯನರಿ, ಸೇ ದಟ್ ಐ ಆಮ್ ಬಿಕಮಿಂಗ್ ಮೋರ್ ಫೈನಾನ್ಷಿಯಲ್ ಅಬಂಡೆಂಟ್ ಎವ್ರಿ ಡೇ. ಓಕೆನಾ, ಸೊ ಜೆಂಟಲ್ ಬಿಲೀಫ್ ಈಸ್ ಸ್ಟ್ರಾಂಗರ್ ದ್ಯಾನ್ ಫೋರ್ಸ್ಡ್ ಬಿಲೀಫ್. ಓಕೆನಾ, ಅಫರ್ಮೇಷನ್ಸ್ ಓವರ್ನೈಟ್ ನಿಮ್ಮ ರಿಯಾಲಿಟಿನ ಚೇಂಜ್ ಮಾಡಲ್ಲ. ಓಕೆನಾ,
ಸೊ ದೇ ಚೇಂಜ್ ಯು, ಆ್ಯಂಡ್ ವೆನ್ ಯು ಚೇಂಜ್ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ, ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಮತ್ತು ನಿಮ್ಮ ಡಿಸಿಷನ್ ಇಂಪ್ರೂವ್ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಆಪರ್ಚುನಿಟೀಸು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆನಾ? ಸೊ ರಿಯಾಲಿಟಿ ಡಸಂಟ್ ರೆಸ್ಪಾಂಡ್ ಟು ಯುವರ್ ವರ್ಡ್ಸ್, ಸೊ ಇಟ್ ರೆಸ್ಪಾಂಡ್ಸ್ ಟು ಯುವರ್ ಐಡೆಂಟಿಟಿ. Okay, so this is all about today's video. Start with one affirmation today, so repeat it gently, feel it deeply, and trust it slowly. Okay, so because like belief is built, not forced. Okay na? So if you believe affirmations do work, then comment below like I believe. Okay na? ಸೊ ಕಾಮೆಂಟ್ ಸೆಕ್ಷನಲ್ಲಿ ಐ ಬಿಲೀವ್ ಅಂತ ಕಾಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಗ್ಲೋ ಥಿಯರಿ ಚಾನಲ್ ಫಾರ್ ಮೋರ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಕಂಟೆಂಟ್. ಸೊ ಯುವರ್ ವರ್ಡ್ಸ್ ಆರ್ ಶೇಪಿಂಗ್ ಯುವರ್ ವರ್ಲ್ಡ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಆ್ಯಂಡ್ ಟಾಟಾ, ಟೇಕ್ ಕೇರ್, ಬಾಯ್.